ಮಕರ ರಾಶಿಗೆ 2017 ಸಂಕ್ರಾಂತಿಯ ಫಲಾಫಲ ನೋಡಿ. ನಿಮ್ಮ ರಾಶಿಯ ಅಧಿಪತಿ ಶನಿ ಬಂದು 11ನೇ ಮನೆಯಲ್ಲಿ ಕುಳಿತಿದ್ದಾನೆ. ಯೋಗಕಾರಕ ಶುಕ್ರ ಕುಟುಂಬ ಸ್ಥಾನದಲ್ಲಿ ಕುಳಿತಿದ್ದಾನೆ. ಇನ್ನು ಬುಧ ಬುದ್ಧಿಕಾರಕ, ಆತ ಬಂದು ನಿಮಗೆ ಭಾಗ್ಯಕಾರಕ 12ನೇ ಮನೆಯಲ್ಲಿ ಕುಳಿತಿದ್ದಾನೆ. ದೂರದಲ್ಲಿ ಉದ್ಯೋಗ, ದೂರದಲ್ಲಿ ವ್ಯಾಪಾರ, ದೂರದಲ್ಲಿ ಕೆಲಸ, ದೂರದಲ್ಲಿ ವ್ಯವಹಾರ ಅಂತ ಮಾಡ್ತಿರತಕ್ಕಂಥವರಿಗೆ ವಿಪರೀತ ರಾಜಯೋಗವನ್ನು ತಂದುಕೊಡತಕ್ಕಂಥದ್ದಾಗುವುದು ಮಕರ ರಾಶಿಯವರಿಗೆ. ದೂರದಲ್ಲಿ ಎಲ್ಲೋ ಮಾಡ್ತಿದ್ದೀರ, ಪರಸ್ಥಳವಾಸಿ, ಎಲ್ಲೋ ಪರಸ್ಥಳಕ್ಕೆ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಮಾಡುತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ಕಷ್ಟಪಟ್ಟು ಕೈಗೆ ಬಂದು ಸೇರತಕ್ಕಂಥದ್ದಾಗುವುದು. ಆದರೆ ಡಾಕ್ಯುಮೆಂಟ್ ಕಾರಕ ಗುರು ಒಬ್ಬನೇ ಕುಳಿತಿರೋದ್ರಿಂದ ಎಲ್ಲೋ ಡಾಕ್ಯುಮೆಂಟ್ಸ್ ಡಿಲೇ, ಡಾಕ್ಯುಮೆಂಟ್ಸ್ ಸರಿ ಇಲ್ಲ, ಮೆಡಿಕಲ್ ರಿಪೋರ್ಟ್ ಸರಿ ಇಲ್ಲ, ಯಾವುದೋ ಹಳೆಯ ಕಾಯಿಲೆ, ಯಾವುದೋ ಹಳೆಯ ಸಮಸ್ಯೆ, ಯಾವುದೋ ಹಳೆಯ ಒಂದು ಕೇಸು ನಿಮ್ಮ ಮೇಲೆ ಅದು ಬಂದು ತೆಗೆದು ನಿಮ್ಮ ಪ್ರಮೋಷನ್ನೋ ನಿಮ್ಮ ಒಂದು ರೆಕಗ್ನಿಷನ್ನೋ ಏನೋ ಒಂದು ಸ್ಟಾಪ್ ಆಗತಕ್ಕಂಥ ಒಂದು ದುರ್ದಶೆ ಉಂಟು. ಜಾಗರೂಕತೆ. ಸಂಗಾತಿಯ ವಿಚಾರದಲ್ಲಿ ಅಭಿವೃದ್ಧಿ. ಮದುವೆಯಾಗದವರಿಗೆ ಈ ಸಂಕ್ರಾಂತಿ ಮದುವೆ ಯೋಗವನ್ನು ತಂದುಕೊಡುತ್ತೆ. ಅದರಲ್ಲೂ ದ್ವಿಕ್ಕಳತ್ರ ಯೋಗ ಅಂದರೆ ಒಂದು ಮದುವೆಯಾಗಿ ಮುರಿದಿದೆ, ಮಾಂಗಲ್ಯ ದೋಷವಾಗಿದೆ, ಡೈವರ್ಸ್ ಆಗಿದೆ, ವಿಧುರರಾಗಿದ್ದೀರಿ, ಹೆಂಡತಿ ತೀರಿಕೊಂಡಿದ್ದಾಳೆ, ಗಂಡ ತೀರಿಕೊಂಡಿದ್ದಾನೆ ಅನ್ನುವ ಸಮಸ್ಯೆಯಿಂದ ಬಳಲ್ತಿರತಕ್ಕಂಥವರಿಗೆ ಒಂದು ವಿಶೇಷ ಅಭಿವೃದ್ಧಿ. ಅಂದರೆ ಈ ವರ್ಷ ಮರುಮಾಂಗಲ್ಯ ಯೋಗ ಒಂದಿದೆ. ಆಯಿತು ಅಂತ ಹೇಳಿದ್ರೆ ಈ ಮಾಂಗಲ್ಯ ದೋಷ ನಿಮ್ಮನ್ನು ಬಾಧಿಸುತ್ತೆ ಕೂಡ. ಕೆಲವರು ಪ್ರೀತಿಸಿ ಮದುವೆ ಆಗಿರೋರು, ಅಂತಃಕಲಹ, ಕುಟುಂಬ ಕಲಹ, ದಾಂಪತ್ಯ ಕಲಹ ಇರತಕ್ಕಂಥವ್ರಿಗೆ ಒಂಥರ ಮೆಣಸಿನಕಾಯಿ ಘಾಟು. ಯಾಕಂದರೆ ಶುಕ್ರ ಕುಜ ಸೇರಿದಾಗ ಒಮ್ಮೆ ನಿಮ್ಮದೇ ಬಲ ಅಂತೀರಿ, ಇಲ್ಲ ಆಕೆ ಹೇಳ್ತಾಳೆ ಇಲ್ಲ ಇಲ್ಲ ನನ್ನ ಮಾತೇ ಸರಿ ಅಂತ ಹೇಳ್ತಾಳೆ, ಇಲ್ಲ ನಿಮ್ಮ ಧರ್ಮಪತ್ನಿಗೆ ಏನಾದರೂ ಅನಾರೋಗ್ಯ ಬಾಧೆ, ಶುಕ್ರನಿಗೆ ಕೇತು ಬೇರೆ ಸೇರಿರೋದ್ರಿಂದ ಗರ್ಭಕೋಶ ದೋಷ, ಮಂಡಿ ನೋವು, ಪಾರ್ಶ್ವವಾಯು, ಇಲ್ಲ ಅಂತ ಹೇಳಿದ್ರೆ ಥೈರಾಯ್ಡ್ ಸಮಸ್ಯೆಗಳಿಂದ ಆಕೆ ಬಳಲ್ತಕ್ಕಂಥ ಒಂದು ದೋಷವಾಗುತ್ತದೆ. ಸೊ ಆದಷ್ಟು ಶುಕ್ರ ಶಾಂತಿಯೊಂದನ್ನು ಮಾಡಿಸ್ಕೊಳ್ತಕ್ಕಂಥದ್ದು, ಬುಧ ಶಾಂತಿಯೊಂದನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಮಾಡಿ. ಮುಖ್ಯವಾಗಿ ಕೃಷಿಕರು ಸ್ವಲ್ಪ ಜಾಗರೂಕತೆಯಿಂದ ಬೆಳೆಯನ್ನು ನೋಡಿಕೊಳ್ಳತಕ್ಕಂಥದ್ದು ಮಾಡಿ. ಸ್ವಲ್ಪ ಅಜಾಗರೂಕತೆಯಿಂದ ಏನೂ ಆಗೋದಿಲ್ಲ ಅನ್ನುವಂಥ ಓವರ್ ಕಾನ್ಫಿಡೆನ್ಸ್ನಿಂದ ಹೋಗಿ ಮಕರ ರಾಶಿಯವರು ಕೈಗೆ ಬಂದ ಬೆಳೆಯನ್ನು ಮಣ್ಣು ಪಾಲು ಮಾಡತಕ್ಕಂಥದ್ದಾಗುವುದು. ಅರ್ಧ ಭಾಗವಾದರೂ ಸರ್ಕಾರಿ ಮಟ್ಟದ ಕೆಲಸಗಳಲ್ಲಿ ವಿಜಯ ಪ್ರಾಪ್ತಿ. ಆದರೆ ಸರ್ಕಾರದಿಂದ ಶೂಲಕ್ಕೇರಿಸಲ್ಪಡುವಿರಿ. ಅಂದರೆ ಟ್ಯಾಕ್ಸ್ಗಳ ಪ್ರಭಾವ, ಹಣಕಾಸು ನೀವು ಕಷ್ಟಪಟ್ಟು ದುಡಿದಿಟ್ಟದ್ದು, ಮೋಸ ಮಾಡಿ ದುಡಿದಿಟ್ಟತಕ್ಕಂಥದ್ದು, ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟತಕ್ಕಂಥ ಸಮಸ್ಯೆ ಬರುತ್ತೆ. ಇಲ್ಲವೇ ಕುಟುಂಬದಲ್ಲಿ ಸ್ತ್ರೀಯರ ವ್ಯಾಜ್ಯಗಳು, ಡೈವರ್ಸ್ ವ್ಯಾಜ್ಯಗಳು, ಸೋದರಿಯ ವಿಚಾರದಲ್ಲಿ ನೋವುಗಳು, ಸೋದರನ ವಿಚಾರದಲ್ಲಿ ನೋವುಗಳು, ಭೂಮಿ ವಿಚಾರದಲ್ಲಿ ನೋವುಗಳು, ಭೂಮಿಯ ವಿಚಾರಕ್ಕೆ ಸಂಬಂಧಿಸಿದಂಥ ಕೋರ್ಟು ಪೊಲೀಸ್ ಸ್ಟೇಷನ್ ಸಮಸ್ಯೆಗಳೇನಾದರೂ ಇದ್ದರೆ ಅದಕ್ಕೆ ವಿಪರೀತ ಖರ್ಚು ಓಡಾಟ, ಅಲೆಮಾರಿ ಜೀವನ ಮಾಡಿಸ್ತಕ್ಕಂಥದ್ದು ಆಡಿಸುತ್ತೆ. ಅದರಲ್ಲೂ ಜನವರಿ 26ರ ನಂತರ ಮಕರ ರಾಶಿಯವರಿಗೆ ಶನಿ ಬಂದು 12ನೇ ಮನೆಯಲ್ಲಿ ವಕ್ಕರಿಸ್ಕೊಳ್ತಾನೆ. ವಕ್ಕರ ಅಲ್ಲ, ಅದರ ಅವನ ಕರ್ತವ್ಯ ಅಷ್ಟೇ. 100% ವಿಪರೀತ ಓಡಾಟ, ಉದ್ಯೋಗದಲ್ಲಿ ದಿಢೀರ್ ಮಾರ್ಪಾಟು, ದೂರದ ಸ್ಥಳಗಳಿಗೆ ಆ ಒಂದು ರೀತಿ ಬದಲಾವಣೆ. ಅದರಲ್ಲೂ ಬ್ಯಾಂಕಿಂಗ್ ಉದ್ಯೋಗಿಗಳಿಗೆ ಕಡು ಸಂಕಷ್ಟ ಕಾಲ. ಕಲಾವಿದರಿಗೆ ತುಂಬ ದೊಡ್ಡದಾದಂಥ ಆಪರ್ಚುನಿಟಿ ಇಲ್ಲದಾದರೂ ಒಂದು ಸಣ್ಣ ಆಪರ್ಚುನಿಟಿ ನಿಮಗೆ ಹುಡುಕಿಕೊಂಡು ಬರತಕ್ಕಂಥದ್ದಾಗುತ್ತೆ. ತುಂಬ ದೊಡ್ಡ ಯಶಸ್ಸು ಕೊಡುತ್ತೆ ಅಂದುಕೊಂಡಿರತಕ್ಕಂಥ ಪ್ರಾಜೆಕ್ಟ್ಗಳು ಕೈಗೂಡದೆ ನಿಲ್ಲತಕ್ಕಂಥದ್ದು. ಅದರಲ್ಲೂ ಕಲಾವಿದರಿಗೆ ಫೇಲ್ಯೂರ್ಸ್ ಹುಡುಕೊಂಡು ಬರತಕ್ಕಂಥದ್ದು ಆಗುತ್ತೆ. ತುಂಬ ದೊಡ್ಡ ಸೂಪರ್ ಸ್ಟಾರ್ಗಳಿಗೆ ಯಾಸ್ ಐ ಆಮ್ ದ ಬೆಸ್ಟ್ ಅಂತ ಅಂದುಕೊಂಡು ಮುಂದಕ್ಕೆ ಹೋಗಿ ಅತಿಯಾದ ಕಾನ್ಫಿಡೆನ್ಸ್ನಿಂದ ಮಾಡಿದಂಥ ಪಿಕ್ಚರ್ಗಳು ಮಕಾಡೆ ಮಲಗ್ತಕ್ಕಂಥದ್ದು. ಸಣ್ಣ ಪಿಕ್ಚರ್ಗಳು ತುಂಬ ದೊಡ್ಡ ಹಿಟ್ಟನ್ನು ಕೊಟ್ಟು ದುಡ್ಡನ್ನು ಕೂಡ, ಹೆಸರನ್ನು ಕೂಡ ತಂದುಕೊಡತಕ್ಕಂಥ ಸುಯೋಗ ಮಕರ ರಾಶಿಯವರಿಗಿದೆ. ಆದಷ್ಟು ಕುಜ ಶಾಂತಿಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು, ಅತಿ ಮುಖ್ಯವಾಗಿ ಬುಧ ಶಾಂತಿಯನ್ನು, ಅಂದರೆ ಯಾರಾದರೂ ಮಂಗಳಮುಖಿಯರಿಗೆ ಅರಿಶಿನ ಕುಂಕುಮ ತಾಂಬೂಲ ಕೊಡ್ತಕ್ಕಂಥದ್ದು, ಒಡ ಹುಟ್ಟಿದ ಸೋದರರ ಜೊತೆ ಸಂಬಂಧವನ್ನು, ಬಾಂಧವ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಸೋದರಿಯ ಜೊತೆಯಲ್ಲೂ ನಿಮ್ಮ ಮನೆಯಿಂದ ಬಾಗಿನ ಕಳಿಸೋದು, ಸಿಹಿ ಕಳಿಸೋದು, ಹಣ್ಣು ಕೊಡೋದು, ತಾಂಬೂಲ ಕೊಡೋದು, ಹೂ ಕೊಡೋದು ಮಾಡಿ. ಯಾರಾದರೂ ಎಲ್ಲಿಯಾದರೂ ಕನ್ಯಾದಾನ ಮಾಡುತ್ತಿದ್ದರೆ ಅಂಥ ಸೇವೆಯಲ್ಲಿ ಪಾಲ್ಗೊಳ್ಳಿ, ಒಳ್ಳೆಯದಾಗುವುದು. ಇದು ಮಕರ ರಾಶಿಯವರ ಸಂಕ್ರಾಂತಿಯ ಫಲಾಫಲ. ಎಲ್ಲರಿಗೂ ಒಳ್ಳೆಯದಾಗಲಿ.